ಮೊದಲನೇದಾಗಿ ಪಾಲಕ್ ಸೊಪ್ಪನ್ನು ನೀರಲ್ಲಿ ತೊಳ್ಕೊಂಡು ಸಣ್ಣದಾಗಿ ಹಚ್ಕೊಳ್ಬೇಕು. ಹಚ್ಕೊಂಡ ನಂತರ ಕ್ಯಾರೆಟ್ ಅಥವಾ ಬೀಟ್ರೂಟನ್ನು ಚೆನ್ನಾಗಿ ತುರ್ಕೊಳ್ಬೇಕು. ತುರ್ಕೊಂಡು ಒಂದು ಒಲೆ ಮೇಲೆ ಬಿಸಿನೀರನ್ನು ಕಾಯಿಸ್ಕೊಳ್ಬೇಕು. ಕಾಯಿಸ್ಕೊಂಡ ನಂತರ 1 ಕಪ್ ಕಡಲೆ ಹಿಟ್ಟನ್ನು ತೆಗೆದುಕೊಂಡು ಅದಕ್ಕೆ ಈರುಳ್ಳಿ, ಜೀರಿಗೆ, ಉಪ್ಪು ಹಾಕ್ಕೊಂಡು ಬಿಸಿನೀರನ್ನು ಹಾಕ್ಕೊಂಡು ನಿಧಾನಕ್ಕೆ ಕಲಿಸ್ಕೊಳ್ತಾ ಬರಬೇಕು. ಆಗದೇ ರೀತಿಯಲ್ಲಿ ಬಿಸಿ ಇರುತ್ತಲ್ಲ ನೀರು, ಅದಕ್ಕೆ ಸ್ಪೂನ್ ಸಹಾಯದಿಂದ ಸ್ವಲ್ಪ ಕಲಿಸ್ಕೊಳ್ಳಿ. ನಂತರ ಕೈಯಲ್ಲಿ ನೀಟಾಗಿ ಕಲಿಸ್ಕೊಂಡು ಇನ್ನೂ ಸ್ವಲ್ಪ ನೀವು ಸಣ್ಣದಾಗಿ ಸೊಪ್ಪನ್ನು ಹಚ್ಕೊಂಡ್ರೆ ದೋಸೆ ಥರ ಬೇಕಾದ್ರೆ ಮಾಡ್ಕೋಬೋದು. ನಾನು ರೊಟ್ಟಿ ಥರ ಹೆಂಚ ಮೇಲೆ ಹಾಗೆ ಹಾಕ್ತಾಯಿದ್ದೀನಿ. ಉರಿನ ಸಿಮ್ನಲ್ಲಿಟ್ಟು ಈ ಥರ ಹಾಕ್ಕೊಳ್ತಾ ಬರಬೇಕು. ಹಾಕ್ಕೊಂಡು ಬಂದಮೇಲೆ ಇದನ್ನು ಒಂದು ಪ್ಲೇಟ್ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಬೇಯಿಸ್ಕೊಂಡ ನಂತರ ರೊಟ್ಟಿ ರೆಡಿ ಆಗುತ್ತೆ. ನೀವು ಇದನ್ನು ಯಾವುದಾದ್ರೂ ಪಲ್ಯದ ಜೊತೆ ತಿನ್ಬೋದು. ಇದು ಹೈ ಪ್ರೋಟೀನ್, ವಿಟಮಿನ್ಸ್ ಎಲ್ಲದನ್ನೂ ಸಿಗುತ್ತೆ. ಇದರಿಂದ ಉತ್ತಮ ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ.